ನೀವು ರಾಜೀವ್ ಗಾಂಧಿ ಅವರ ಧರ್ಮಪತ್ನಿ ಅವರ ಮಗನಿಗೆ ಈ ಕಾಂಗ್ರೆಸ್ ಇಂದ ಸ್ವತಂತ್ರ ಬಂತ, ರಾಜೀವ್ ಗಾಂಧಿ ಅವರು ಸ್ವತಂತ್ರ ಬಂತ, ಏನ್ ಹೇಳ್ತಾ ಇದ್ರಿ ನೀವು? ನಾನು ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಎನ್ಟಿಟಿಯನ್ನು ವಿರೋಧಿಸೋದಕ್ಕೋಸ್ಕರ, ಉಗ್ರವಾದವನ್ನು ತಡ್ಕೊಳ್ಳೋದಕ್ಕೋಸ್ಕರ, ಖಲಿಸ್ತಾನಿಗಳನ್ನು ತಡ್ಕೊಳ್ಳೋಣ ಅಂತ ಹೇಳಿದ್ರು. ಒಂದು ನಿಮಿಷ, ಇಬ್ಬರಿಗೂ ಸಮಯ ಕೊಡ್ತೀನಿ ಮತ್ತೆ ಪ್ಲೀಸ್. ಒಂದ್ ನಿಮಿಷ ಸಮಯ ಕೊಡ್ತೀನಿ, ಇಬ್ಬರಿಗೂ ಸಮಯ ಕೊಡ್ತೀನಿ. ಒಂದ್ ನಿಮಿಷ. ಶಿವಶಂಕರ್ ಅವರು, ಈಗಾಗಲೇ ನಾವು ವಾಸ್ತವದ ವಿಚಾರವಾಗಿ ಮಾತಾಡೋಣ. ನಾನು ಆಗ್ಲೇ ಆರಂಭದಲ್ಲಿ ಹೇಳ್ತಾ ಇದ್ದೆ, ಈಗ ಪಾರ್ಟಿಯ ವಕ್ತಾರರಾಗಿರೋದ್ರಿಂದ ಅವರವರ ಪಾರ್ಟಿಯನ್ನ ವಹಿಸ್ಕೊಂಡು ಮಾತಾಡಬೇಕಾಗುತ್ತೆ, ಅದು ಅವರ ಕೆಲಸ. ಆದ್ರೆ ವಾಸ್ತವದ ವಿಚಾರವಾಗಿ ಇಡೀ ರಾಜ್ಯದ ಜನ ನೋಡ್ತಾ ಇರ್ತಾರೆ. 1000 ದಿನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದೇನು, ಮಾಡಬೇಕಾಗಿರೋದೇನು ಅಂತ ಹೇಳಿ ಪತ್ರಕರ್ತರಾಗಿ ನನಗೆ ಮತ್ತೆ ಇದೆ. ಈ ಆರ್ಥಿಕತೆಯ ವಿಚಾರ ಕಾಡುತ್ತೆ, ಅಭಿವೃದ್ಧಿಯ ವಿಚಾರ ಕಾಡುತ್ತೆ, ಮೂಲ ಸೌಕರ್ಯಗಳ ವಿಚಾರ ಕಾಡುತ್ತೆ. ಶಾಲೆಯಲ್ಲಿ ಶಿಕ್ಷಕರಿಲ್ಲ ಅಂತ ಹೇಳಿ ಶಾಲೆಗಳನ್ನು ಮುಚ್ಚುವ ಹಂತಕ್ಕೆ ಈಗ ಹಲವು ರೀತಿಯ ಚರ್ಚೆಗಳು ಆಗ್ತಾ ಇದೆ. ಮತ್ತೊಂದ್ ಕಡೆ ರೇಷನ್ ಸಿಗ್ತಾ ಇಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಶಕ್ತಿ ಯೋಜನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗೋದಕ್ಕೆ ಬಸ್ಗಳು ಇಲ್ಲ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಎಲ್ಲವನ್ನ ಹೆಂಗ್ ನೋಡ್ತೀರಿ ಸರ್? ನಾನು ಇವಾಗ ಈ ಚರ್ಚೆ 1 ಅವರ್ ಇದೆಲ್ಲ, 1 ಗಂಟೆ ಕಾಲ, ಇದು ಬಹಳ ದೊಡ್ಡ ಕಾಲಾವಧಿ ಅಂತ ತಿಳ್ಕೊಂಡಿದ್ದೆ. ಈಗ ಇದು ನೋಡ್ತಾ ಇದ್ರೆ ಈಗ ಹೋಗ್ತಾ ಇರೋ ರೀತಿ, ಅಂದ್ರೆ ಈ ಚರ್ಚೆ ನಡೀತಾ ಇರೋ ರೀತಿ ಇವರಿಬ್ಬರಿಗೇನೆ ಒಂದ್ ದಿನ ಪೂರ್ತಿ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇದು ಆ ರೀತಿ ನಡೀತಾ ಇದೆ. ಎರಡನೇ ಸೋಜಿಗ ವಿಚಾರ ಏನು ಅಂತಂದ್ರೆ, ಜನಗಳ ದೃಷ್ಟಿಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಒಂದೇ. ಈಗ ಬಿಜೆಪಿ ಸರಿಯಾಗಿ ಆಡಳಿತವನ್ನು ಕೊಟ್ಟಿದ್ದಿದ್ರೆ ಅವರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಜನ 2023ರಲ್ಲಿ ಅವರನ್ನ ಸೋಲಿಸಿದ್ರು. ಈಗ ಅವ್ರು ಮಾಡಿದ ತಪ್ಪನ್ನು ಇವರು ಸರಿ ಮಾಡಿದ್ರ ಅಂತಂದ್ರೆ, ಒಂದು ಉದಾಹರಣೆ, 40% ಬಗ್ಗೆ ಪ್ರಸ್ತಾಪ ಆಯ್ತಲ್ಲ. ಈಗ 40%, 40% ಕಾಂಟ್ರಾಕ್ಟರ್ಸ್ಗೆ ಏನು ಕಿಕ್ ಬ್ಯಾಕ್ ಕೊಡಬೇಕು ಅನ್ನೋ ತರದ್ದು ಒಂದೇನು ಪ್ರಚಾರ ಆಯ್ತು, ಅದರಿಂದ ಬಿಜೆಪಿನವರು ಸರ್ಕಾರ ಕಳ್ಕೊಂಡ್ರು. ಆದ್ರೆ ಅದರ ಮೇಲ್ಗಡೆ ಆ ಕ್ಯಾಂಪೇನ್ ಮೇಲೆ ಗೆದ್ದು ಬಂದಂತ ಕಾಂಗ್ರೆಸ್ನವರು ಇವತ್ತು 1000 ದಿನ ಆಡಳಿತ ನಡೆಸದ ಮೇಲೆ ಒಂದು ಸಾರಿ ಹಿಂದಿರುಗಿ ನೋಡಿದ್ರೆ ಆ 40% ಅಟ್ಲೀಸ್ಟ್ ಅದು ಹೋಗ್ಬೇಕಾಗಿತ್ತಲ್ಲ, ಅದು 60% ಅಂತ ಈಗ ಅದೇ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ರೆ ಅಂದ್ರೆ ಇದು ಕಾಂಗ್ರೆಸ್ ಸ್ವಲ್ಪ ಯೋಚನೆ ಮಾಡಬೇಕಾದ ಸರ್ಕಾರಕ್ಕಿಂತ ಹೆಚ್ಚಾಗಿದೆ ಈಗ ಅಂತ ಹೇಳ್ತಾರೆ. ಇದು ವಿಪರ್ಯಾಸನ ಅಲ್ವಾ? ಸಿದ್ದರಾಮಯ್ಯ ಅವರು ಈಗ ಹೌದು, ಮಂಜುನಾಥ್ ಅವರು 40%, ಕೆಂಪಣ್ಣ ಅವರು ಸತ್ತೋಗ್ಬಿಟ್ರು, ಅವ್ರು 40% ಅಂತ ಹೇಳಿದಕ್ಕೋಸ್ಕರ ಕಾಂಗ್ರೆಸ್ ಅವರು ಅದನ್ನ ಕ್ಯಾಂಪೇನ್ ಮಾಡಿ ಅದು ಅಧಿಕಾರಕ್ಕೆ ಬಂದ್ರು. ಈಗ ಅಟ್ಲೀಸ್ಟ್ ವಿಪರ್ಯಾಸ, ಅಟ್ಲೀಸ್ಟ್ ಆ ಒಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ಬೇಕಾಗಿತ್ತಲ್ವಾ? ಅದೇ ಕಾಂಟ್ರಾಕ್ಟರ್ಸ್ ಬಂದು ಇಲ್ಲಿ ನಾವು ಬೆಂಕಿಯಿಂದ ಬಾಣಲೆಗೆ ಬಿದ್ದಂಗಾಯ್ತು ಅಂತ ಹೇಳಿದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಜನಗಳಿಗೆ. ಎರಡನೇದು, ಇದು ಸಾಕಷ್ಟು ವಿಚಾರಗಳಿದೆ, ನಾನು ಒಂದು 2-3 ಮಾತ್ರ ಸೆಕ್ಷನ್ಗಳನ್ನು ತಗೊಳ್ತೀನಿ. ಒಂದು ಆರ್ಥಿಕತೆ, ಹಣಕಾಸು ವಿಚಾರ. ಎರಡನೇದು, ಅದು ಸಾಲ, ಇದು ಡೆಟ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ರೀತಿಯಲ್ಲಿ ಇದು ಬಿಜೆಪಿ ಅವರು ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಎರಡನೇದು ಬಹಳ ಮುಖ್ಯವಾಗಿ ಒಂದು ನಾವು ಬಿಟ್ಬಿಡ್ತಾ ಇರೋದು ನಾವೇನು ಅಂತಂದ್ರೆ, ಈಗ ರಾಜ್ಯ ಇದು ಕೇಂದ್ರದ ತಾಕಲಾಟ, ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಕರೆಕ್ಟು ಕೂಡ ಇದೆ. ಯಾಕೆಂತಂದ್ರೆ 5300 ಕೋಟಿ ಕೊಡ್ತೀನಿ ಅಂತ ಕೊಡ್ಲಿಲ್ಲ, ಅದೆಲ್ಲ ಸರಿ. ಆದ್ರೆ ಬರೀ ಕೇಂದ್ರ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದಷ್ಟೇ ಅಲ್ಲ. ಉದಾಹರಣೆಗೆ ಲೋಕಲ್ ಬಾಡೀಸ್ ಅಂತ ತಗೊಳ್ಳೋಣ. ಈ ಇದನ್ನು ಅರ್ಬನ್ ಲೋಕಲ್ ಬಾಡೀಸು ಮತ್ತೆ ಇದನ್ನು ರೂರಲ್ ಲೋಕಲ್ ಬಾಡೀಸ್, ZPTP, ಗ್ರಾಮ ಪಂಚಾಯತಿ, ನಮ್ಮ BBMP, ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಆಗಿರೋದು. ಇದು ಈ ಎಲೆಕ್ಷನ್ ಅಂದ್ರೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇದು ಯಾಕೆ ಇಷ್ಟಕ್ಕೂ ಎಲೆಕ್ಷನ್ ನಡೆಸಲಿಲ್ಲ? ಇದು ಒಂದು ಬರೀ ಪ್ರಜಾತಾಂತ್ರಿಕವಾದಂತಹ ಒಂದು ಮ್ಯಾಂಡೇಟ್, ಅದು ಡೆಮೋಕ್ರೆಟಿಕ್ ಆಬ್ಲಿಗೇಷನ್. ಈಗ ನೀವು 3 ಟೈರ್ ಸಿಸ್ಟಮ್, ಲೋಕಲ್ ಗವರ್ನೆನ್ಸ್ ಈಗೆಲ್ಲ ಹೇಳ್ತೀವಲ್ಲ ನಾವು, ಡಿಸೆಂಟ್ರಲೈಸೇಷನ್ ಅಂತ. ಇವಾಗ ರಾಮ್ಜಿ ತಂದ್ಬಿಟ್ರು ಬಿಜೆಪಿ ಅವರು ಅಂತ ನಾವು ಗಲಾಟೆ ಮಾಡ್ತಾ ಇದೀವಲ್ಲ. ಆದ್ರೆ ಆ ಗ್ರಾಮ ಸ್ವರಾಜ್ಯಕ್ಕೆ ನಾವೇನು ಒತ್ತು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಬಂದು ಲೋಕಲ್ ಬಾಡಿ ಎಲೆಕ್ಷನ್ಸೇ ಮಾಡಿಲ್ವಲ್ಲ. ಅದು ನಾವು ಈ 1000 ವರ್ಷದ ವಿಚಾರದಲ್ಲಿ ಅದನ್ನು ತಗೊಳ್ಬೇಕು. ಒಂದು, ಈಗ ನೋಡಿ 196 ಲೋಕಲ್ ಬಾಡಿಗೆ ಎಲೆಕ್ಷನ್ಸ್ ಬಾಕಿ ಇದೆ. ಇದ್ರ ಪರಿಣಾಮ ಏನು ಅಂತ ಕೇಳ್ತೀರಾ? ಇದರ ಪರಿಣಾಮ ಏನು ಅಂತಂದ್ರೆ, ಕೇಂದ್ರದಿಂದ ಅನುದಾನ ಬರಬೇಕಲ್ಲ. ಈಗ ಫೈನಾನ್ಸ್ ಕಮಿಷನ್, 15 ಫೈನಾನ್ಸ್ ಕಮಿಷನ್ ಅವರು ಇದನ್ನು ಅಲೋಕೇಟ್ ಮಾಡಿದ್ದು, ಈಗ 16 ಫೈನಾನ್ಸ್ ಕಮಿಷನ್ ಬಂದಿದೆ. 18,000 ಕೋಟಿ ಕೇಂದ್ರದಿಂದ ಬರಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ ಬರಲಿಲ್ಲ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿದ್ದಲ್ಲ, ಲೋಕಲ್ ಬಾಡೀಸ್ ಇಲ್ಲದೆ ಇರೋದ್ರಿಂದ, ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ಸ್ ನಡೆಸದೇ ಇರೋದ್ರಿಂದ 18,000 ಕೋಟಿ ಕರ್ನಾಟಕ ರಾಜ್ಯ ಕಳ್ಕೊಳ್ತು. ಇದಕ್ಕೆ ಯಾರು ಉತ್ತರ ಕೊಡಬೇಕು?
ಈಗ ನಾವು ಹೇಳ್ತೇವೆ ಅಂದ್ರೆ ಇಲ್ಲ ಬಿಜೆಪಿನವರು ಫಸ್ಟ್ ಎಲೆಕ್ಷನ್ ಮಾಡಬೇಕಾಗಿತ್ತು, ಬಿಬಿಎಂಪಿ ಇತ್ತಲ್ಲ, ಅವಾಗ ಬಿಬಿಎಂಪಿ ಕಾಲದಲ್ಲಿ ಅಂದ್ರೆ ಬಿಜೆಪಿ ಕಾಲದಲ್ಲಿ ಬಿಬಿಎಂಪಿ ನಡಿಬೇಕಾಗಿತ್ತು, ZPTP ಕೂಡ ಬಿಜೆಪಿ ಕಾಲದಲ್ಲಿ ನಡಿಬೇಕಾಗಿದ್ದು. ಅವಾಗ ZPTP ಯಾಕೆ ನಡೀಲಿಲ್ಲ ಅಂದ್ರೆ ಕೋವಿಡ್ ಬಂತು ಅಂತ, ಆಮೇಲೆ ಬಿಬಿಎಂಪಿ ಕೂಡ ಕೋವಿಡ್ ಬಂತು ಅಂತ, ಆಮೇಲೆ ಕೋವಿಡ್ ಹೋದ್ಮೇಲೆ ಆದ್ರೂ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಎಲೆಕ್ಷನ್ ನಡೆಸಬೇಕಾಗಿತ್ತು. ಓಕೆ, ನಡೆಸಲಿಲ್ಲ. ಸಿದ್ದರಾಮಯ್ಯ ಅವರು ಬಂದ್ಮೇಲೆ ನಡೆಸಬೇಕಾಗಿತ್ತಲ್ಲ, ಅದರಿಂದ 18,000 ಕೋಟಿ ನಷ್ಟ ಆಯ್ತು. ಇದಕ್ಕೆ ಯಾರು ಹೊಣೆ? ಅದರಿಂದ ಇವಾಗ ನೆಕ್ಸ್ಟ್ ಸಾಲದ ವಿಚಾರಕ್ಕೆ ಬರೋಣ. ಈಗ ಹೇಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಒಂದು ಇದು ರಾಜ್ಯಾಡಳಿತದ ಪರಿಸ್ಥಿತಿ, ಅವರು 4,09,000 ಕೋಟಿ ಬಜೆಟ್ ಗಾತ್ರವನ್ನ 2025-26ಕ್ಕೆ ಕೊಟ್ಟರು. ಈಗ ರೆವಿನ್ಯೂ ಶಾರ್ಟ್ ಫಾಲ್ ಅಂತ ಹೇಳಿ ಒಂದಂತೂ ನಿಜ, ಯಾಕಂತಂದ್ರೆ ಅವರು ಎಲ್ಲ ಯಾವ್ಯಾವ್ದ್ರಲ್ಲಿ ಸಾಧ್ಯ ಆಗಿದೆಯೋ ಅದರೆಲ್ಲ ತೆರಿಗೆಯನ್ನ ಏರಿಸಿದ್ದು ನಿಜ. ನೀವು ಗೈಡೆನ್ಸ್ ವ್ಯಾಲ್ಯೂ ಬಗ್ಗೆ ಹೇಳಿದ್ರಿ, ಆಮೇಲೆ ಗೈಡೆನ್ಸ್ ವ್ಯಾಲ್ಯೂ ಮೇಲ್ಗಡೆ ಸ್ಟಾಂಪ್ ಗೈಡೆನ್ಸ್ ವ್ಯಾಲ್ಯೂ ಇಸ್ ದಿ ಆಡ್ ವ್ಯಾಲರಮ್ ಆಫ್ ಗೈಡೆನ್ಸ್ ವ್ಯಾಲ್ಯೂ. ಸ್ಟಾಂಪ್ ಡ್ಯೂಟಿನೂ ಜಾಸ್ತಿ ಮಾಡಿ ಗೈಡೆನ್ಸ್ ವ್ಯಾಲ್ಯೂನೂ ಜಾಸ್ತಿ ಮಾಡೋದು ನಿಜ. ಇಷ್ಟಾದ್ಮೇಲೂ ಕೂಡ ರೆವಿನ್ಯೂ ಶಾರ್ಟ್ ಫಾಲ್ ಅಂತ ಅಂದ್ರೆ 4,09,000 ಆಗ್ತಾ ಇಲ್ಲ. ಅದಕ್ಕೆ ಈಗ ಬಜೆಟ್ ರಿವಿಷನ್ ಆಗ್ತಾ ಇದೆ, ಡೌನ್ವರ್ಡ್ ರಿವಿಷನ್ ಆಗ್ತಾ ಇದೆ. ಅಂದ್ರೆ ಬಜೆಟ್ ಎಸ್ಟಿಮೇಷನ್ ಇಂದ ಡೌನ್ವರ್ಡ್ ರಿವಿಷನ್ ಅಂದ್ರೆ ಸುಮಾರು ನಿಮಗೆ 15,000-20,000 ಕೋಟಿ ನಿಮಗೆ ರೆವಿನ್ಯೂ ಶಾರ್ಟ್ ಫಾಲ್ ಆಗೋದ್ರಿಂದ ಬಜೆಟ್ ಗಾತ್ರನೇ ಕಮ್ಮಿ ಆಗುತ್ತೆ. ಬಜೆಟ್ ಗಾತ್ರ ಕಮ್ಮಿ ಆಗುತ್ತೆ ಅಂದ್ರೆ ಬಂಡವಾಳ ಇದು ವೆಚ್ಚ ಕಮ್ಮಿ ಆಗೋದು. ಅಂದ್ರೆ ನಿಮ್ಮ ಇದು ಈಗ ನೀವು ಬಡ್ಡಿ ಕಟ್ಟಬೇಕಾದ ಬಡ್ಡಿನ ನೀವು ಕಟ್ ಮಾಡಕ್ಕಾಗಲ್ಲ, ಸ್ಯಾಲರಿಯನ್ನ ಕಟ್ ಮಾಡಕ್ಕಾಗಲ್ಲ, ಪೆನ್ಷನ್ ಅನ್ನ ಕಟ್ ಮಾಡಕ್ಕಾಗಲ್ಲ. ಆದ್ರೆ ನೀವು ಇದು ಅಭಿವೃದ್ಧಿಗೆ ಅಂತ ಇಟ್ಕೊಂಡಿದ್ದೀರಲ್ಲ ಬಂಡವಾಳ ವೆಚ್ಚ, ಅದು ಕಮ್ಮಿ ಆಗುತ್ತೆ. ಈಗ ಒಟ್ಟು ನಮ್ಮಲ್ಲಿ 7,50,000 ಕೋಟಿ ಸಾಲದ ಹೊರೆ. ಅದರಿಂದ 55,000 ಕೋಟಿ ಬರೀ ಬಡ್ಡಿಗೆ ಹೋಗುತ್ತೆ. ಸೊ ಇದು ಪರಿಸ್ಥಿತಿ. ಒಂದು ಕೊನೆಯದಾಗಿ ಹೇಳೋದಂದ್ರೆ ಕೇಂದ್ರ ಸರ್ಕಾರನೂ ಅಷ್ಟೇನೆ 196 ಲಕ್ಷ ಕೋಟಿ ಇದ್ದಂತ ಸಾಲ ಇವಾಗ 205 ಲಕ್ಷ ಕೋಟಿಗೆ ಹೋಗಿದೆ. ಅದರ ಪರಿಣಾಮ ಏನಂತಂದ್ರೆ 16 ಲಕ್ಷ ಕೋಟಿ ಅವರು ಬಡ್ಡಿನೇ ಕಟ್ಟಬೇಕು. ಈ ಸತಿ ನಿರ್ಮಲಾ ಸೀತಾರಾಮನ್ ಅವರು ಪಡೆದಂತಹ ಹೊಸ ಸಾಲದ ಮೊತ್ತ ಎಷ್ಟು ಗೊತ್ತಾ? 16 ಲಕ್ಷ ಕೋಟಿ. ಬಡ್ಡಿ ಕಟ್ಟೋದೆಷ್ಟು? 16.5 ಲಕ್ಷ ಕೋಟಿ. ಅಂದ್ರೆ ಸಾಲ ತಗೊಳ್ಳೋದು ಸಾಲ ತಗೊಳ್ಳೋದು ಬಡ್ಡಿ ಕಟ್ಟೋದು. ಈ ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಏನ್ ಹೇಳೋದಕ್ಕೆ ಬಯಸ್ತೀವಿ ರಾಜುಗೌಡ್ರೆ? ಈಗ ಕುಮಾರಸ್ವಾಮಿ ಅವರಂತೂ ಸಾಲದ ಹೊರೆ ಅನ್ನುವಂತ ಮಾತನ್ನ ಹೇಳಿದ್ರು, ದತ್ತಾಂಶಗಳು ಅದೇ ರೀತಿ ಹೇಳುತ್ತೆ ಅನ್ನುವಂತ ಮಾತನ್ನ ನೀವು ಹೇಳ್ತಾ ಇದ್ರಿ. ನೀವು ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು? ಅಟ್ಲೀಸ್ಟ್ ಜನ ಈಗ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನಿಮಗೆ ಬಹಳ ಕಡಿಮೆ ಸಮಯ ಇದೆ ಸರ್. ಇಲ್ಲ, ನಾವು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದೀವಿ ಅನ್ನೋದು ಜನತೆನೇ ಮಾತಾಡ್ತಾರೆ. ಯಾಕಂದ್ರೆ ರೈತರ ಸಾಲ ಮನ್ನಾ ಅನ್ನೋ ಒಂದು ಯೋಜನೆ ಕೊಟ್ರಲ್ಲ, ಅವತ್ತಿನ ಕಾಲಕ್ಕೆ ಎಲ್ಲೆಲ್ಲಿ ಸೋರಿಕೆ ಆಗ್ತದೆ, ಕಡೆಗೆ ಒಬ್ಬ MLA ಮಿನಿಸ್ಟರ್ಗಳಿಗೂ ಕೂಡ ಹೊಸ ಕಾರ್ ಪರ್ಚೇಸ್ ಮಾಡಬೇಡಿ, ಇರೋ ಕಾರನ್ನೇ ಬಳಸಿ ಅನ್ನೋ ಮಟ್ಟಕ್ಕೆ ಒಂದು ಸುಧಾರಣೆ ತಂದಂತವ್ರು ಕುಮಾರಸ್ವಾಮಿ ಅವರು. ಅಂದ್ರೆ ಜನಗಳಿಗೆ ಹೊರೆ ಆಗಬಾರ್ದು, ಎಲ್ಲೆಲ್ಲಿ ಕಾಸ್ಟ್ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿ ಒಳ್ಳೆ ಆಡಳಿತ ಕೊಟ್ಟು ಸಾಲ ಕಡಿಮೆ ಮಾಡುದು. ಆದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಐಷಾರಾಮಿ ಖರ್ಚುಗಳು ಹೆಚ್ಚಾದ್ವೇ ವಿನಃ ಆದ್ರೆ ಜನಗಳಿಗೆ ಸಮಸ್ಯೆ ಬಗೆಹರಿಲ್ಲ. ಇನ್ನು ರೆವಿನ್ಯೂ ಇಲಾಖೆಗೆ ಬಂದಾಗೂ ಅಷ್ಟೇ. ರೆವಿನ್ಯೂ ಇಲಾಖೆಯಲ್ಲಿ ನೋಡಿ, ಇವತ್ತು ಶಿವಕುಮಾರ್ ಸರ್ ಅವರು ತುಂಬಾ ಒಂದು ಒಳ್ಳೆ